ರವಣ್ಣ 2 ಚಾ, ಒಂಜಿ ಜ್ಯೂಸು, ಒಂಜಿ ಹಾರ್ಲಿಕ್ಸ್. ಎಂಚಿನ ಮಾರೆ ಒಂತ ಎದುರುಪಾಡು ಪೋ ಬೇಟೆಗಾಡಿ ಅಂಡಲ್ಲ ಬರಡು. ಇವ್ರಿಗೆಲ್ಲ ಯಾರು ಮಾರೆ ಲೈಸೆನ್ಸ್ ಕೊಟ್ಟಿದ್ದು? ಅದಕ್ಕೆ ಅಣ್ಣ ನಾನು ಲೈಸೆನ್ಸೇ ಮಾಡಿಸಿಲ್ಲ. ಅದು ಒಳ್ಳೆ ಕೆಲಸ. ಇತ್ತೆ ಸಮಾಧಾನ ಆವಿಯ ಬಲ ಫುಲ್ಲು. ಟೀ ಟೀ ಜ್ಯೂಸ್, ಹಾರ್ಲಿಕ್ಸ್. ಓ ಬಂದ್ರಪ್ಪ ನಮ್ಮ ಡೈರೆಕ್ಟ್ರು. ಹಾಯ್ ಕಿಟ್ಟ. ಸರಿ ಕಣೋ, ಲೇಟ್ ಆಯಿತು. ರವಣ್ಣ ಒಂದು ಚಾ. ಏನು ಡೈರೆಕ್ಟ್ರೇ, ಈ ಸಲನಾದರೂ ಸಿನಿಮಾ ಗಿನ್ಮಾ ಏನಾದ್ರು ಮಾಡ್ತೀರಾ ಇಲ್ವೋ? 2 ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದಾರೆ, ನಾವು ನೋಡ್ತಾನೆ ಇದ್ದೀವಿ. ಡೈರೆಕ್ಟ್ರೆ, ಈ ಸಲನಾದರೂ ಫಿಲ್ಮ್ ಮಾಡೋ ಏನಾದರೂ ಪ್ಲಾನಿಂಗ್ ಇದೆಯಾ? ಇಲ್ಲ, ಈ ಸಲ ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮೆಲ್ಲ ಸಹಕಾರ ಬೇಕಷ್ಟೇ. ಮಾಡಿ ಡೈರೆಕ್ಟ್ರೇ ನೀವು. ಈ ಸಲ ಒಂದು ಒಳ್ಳೆ ಕತೆ ಇದೆ. ಈಗ ನಾವು 2 ವರ್ಷದಿಂದ ಸ್ಟೋರಿ ಮಾಡೋಣ, ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿ ಬರೀ ಪ್ಲ್ಯಾನೇ ಮಾಡ್ಕೊಂಡು ಬಂದಿದ್ವಿ. ನಮಗಂಥ ಸಂದರ್ಭಗಳು ಕೂಡಿ ಬಂದಿರಲಿಲ್ಲ. ಈಗ ಒಂದು ಒಳ್ಳೆ ಕತೆ ಇದೆ, ನೀವೆಲ್ಲ ಸಹಕಾರ ಕೊಟ್ಟರೆ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಸ್ಟೋರಿ ನಾವು ಮಾಡ್ಬೋದು. ಈ ಸರ್ತಿಲ್ಲ ಪಿಕ್ಚರ್ ಮಲ್ತಿಂದ ನಮ್ಮನ್ನು ಟೀಕೆ ಮಲ್ಪೇರು ಅಭಿ ಟೀಕೆ ಮಲ್ಪನಾಗ ಮಲ್ತಂದಿಪ್ಪೇರು. ನಾವು ಬೆಳೆಯೋರು, ಬೆಳೀತಾ ಇರಬೇಕು. ನಮ್ಮನ್ನು ಕಂಡ್ರೆ ಉರ್ಕೊಳ್ಳೋರು ಒಬ್ಬರ ಇಬ್ಬರ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಪಿಕ್ಚರ್ ಮಾಡಬೇಕಂತ ಹೊರಟಿದ್ದೀವಿ, ಮಾಡೋಣ. ಓಕೆ, ಡನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ದೊಡ್ಡ ದಾದ ಮಗ ಈಗ ನಿದ್ರೆ ಬರಂದಿಚ್ಚಿ ದೊಡ್ಡ ಒಂಜಿ ಕತೆ ಬರಲೆ ದೊಡ್ಡ. ಈತ್ ಬರ್ತಗ ಕತೆನ ಮಗ. ಪ್ಲೀಸ್ ಕತೆ ಬರಲೆ ದೊಡ್ಡ. ಅಲ್ಲ ದೊಡ್ಡ, ಕತೆಗೇನೊಂದು ಜಪ್ಪುವ. ಅಂದು ದೊಡ್ಡ, ಕತೆಗೇನೊಂದು ಜಪ್ಪುವ. ಸರಿ ಲಕ್ಕಲೆಪ್ಪಗ ಅಂತ ಕತೆ.
ಕಾಡಿಪ್ಪುಂಡು ಆ ಕಾಡುಡೊಂಜಿ ಪಾಪದೊಂಜಿ ಪಿಲಿ ಇಪ್ಪುಂಡು ಆ ಪಿಲಿನ ಮಾತೆರ್ನ ದೇವರ್ಲೆಕ್ಕಂದು ಪೂಜೆ ಮತ್ತೊಂದು ಇತ್ತೇವೆ ಅಂದ ದೊಡ್ಡ ಆ ಪಿಲಿತ್ತೆ ಓಡು ದೊಡ್ಡ ಪಿಲಿನ ಏರ ಹಾಕದಕ್ಕೆ ಹಿರಿಯರ್ ಮಗ ಯಾರು ನೀನು? ಅವನೇನಿಗೆ ಗಟ್ಟಿಯಾಗಿ ಇಟ್ಕೊಂಡಿದ್ಯಾ? ಅವನೇನು ಮಾಡ್ದ ನಿನಗೆ? ಅವನು ನನ್ನ ಸಾಯಿಸ್ದ. ಏನು? ಅವನು ನಿನ್ನ ಸಾಯಿಸಿದ್ನ? ಯಾವಾಗ? ಯಾಕೆ ಸಾಯಿಸಿದ? ಅಷ್ಟಕ್ಕೂ ನೀನ್ ಯಾರು? ನಾನು ಯಾರು ಅಂತ ಹೇಳ್ಬೇಕಾ? ಹೇಳ್ತೀನಿ. ಹೇಳಿದ್ರೆ ಅವನು ನೀವು ಸಾಯಿಸ್ತೀರಾ. ಮೊದಲು ನೀನು ಯಾರು ಅಂತ ಹೇಳು. ಅವನನ್ನು ಯಾಕೆ ಸಾಯಿಸ್ಬೇಕಂತಿದ್ದೀಯಾ? ಹೇಳ್ತೀನಿ 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 ಒಂದು ದಿನ ನಾನು ಕುಡಿಬೇಡ ಅನ್ನೋದು ಅದಕ್ಕೆ.
ನಿಂದು ತಾವು ಮೊದಲು ಪಂಚೆ ಬಿಡು. ದೀಪು ಶಿಕಾರಿ ಆದರೆ ಹಬ್ಬನೇ. ಅಡುಗೆ ವ್ಯವಸ್ಥೆ ನಂದು. ಎಣ್ಣೆ ಖರ್ಚೆಲ್ಲ ನಂದು. ದೀಪಣ್ಣ ಇಲ್ಲೇ ತೋರಿಸಿದಲ್ಲ 3 ಜನನು, ಅಲ್ಲೇ ಹೊಡೆದ ನೋಡಿ, ಇಲ್ಲೇ ಎಲ್ಲ ದುಡ್ಡಿರುತ್ತೆ. ಎಲ್ಲಿ ಹೋಗ್ತೇನೋ ಮರ ಹಂದಿ ಹೊಡೆದಿದ್ರೆ ಹಬ್ಬ ಮಾಡೋಣ ಅಂತಿದ್ವಲ್ಲ ದೀಪು, ಎಲ್ಲ ಹಾಳು ಮಾಡಿದ್ಯಲ್ಲ ಮಾರ್ಯ ನೀನು. ಹೌದು, ಎಣ್ಣೆ ದುಡ್ಡು ಉಳಿಸ್ಬಿಟ್ರಲ್ಲಣ್ಣ. ಮಿಸ್ ಆಯ್ತಲ್ಲ ಮರ್ಯ. ನಾನು ಶಿಕಾರಿಗೆ ಹೋಗಿದ್ದು ನಿಜ, ಆದರೆ ಅಲ್ಲಿ ಹುಲಿ ಇರೋದು ನನಗೆ ಗೊತ್ತಿರಲಿಲ್ಲ. ನನಗೆ ಆ ಹುಲಿನ ಸಾಯಿಸೋ ಉದ್ದೇಶ ಕೂಡ ನನಗಿರಲಿಲ್ಲ. ಹಂದಿಯನ್ನು ನೋಡಿ ಶೂಟ್ ಮಾಡಿದೆ, ಅದು ಮಿಸ್ ಆಗಿ ಆ ಹುಲಿಗೆ ಬಿದ್ದೆ. ದಯಮಾಡಿ ನನ್ನ ಕ್ಷಮಿಸಿ. ಇನ್ನು ತಪ್ಪಾಯಿತು ಅಂತ ಹೇಳಿದ ತಕ್ಷಣ ನಿನ್ನನ್ನು ಶಂಸೋಕೆ ನಾನು ಪುಣ್ಯಕೋಟಿಯಲ್ಲಿ ಬರೋ ಹುಲಿ ಅಲ್ಲ. ನಿನ್ನನ್ನು ಮನುಷ್ಯರು ಕ್ಷಮಿಸ್ಬೋದು, ಕಾನೂನು ಕ್ಷಮಿಸ್ಬೋದು, ಆದರೆ ನಾನು ಕ್ಷಮಿಸಲ್ಲ. ನಮ್ಮಂಥ ಕಾಡು ಪ್ರಾಣಿಗಳು ವಾಸವಿರುವಂಥ ಸ್ಥಳವನ್ನ ನಿಮ್ಮಂಥ ಮಾನವರು ಅಕ್ರಮ ಮಾಡಿಕೊಂಡು ನಮ್ಮಂಥ ಪ್ರಾಣಿಗಳನ್ನ ಬೇಟೆಯಾಡಿ ಮಜಾ ಮಾಡ್ತೀರಿ. ನಿಮಗೆ ನಮ್ಮ ನೋವು ಸಂಕಟಗಳು ಹೇಗೆ ತಿಳಿಯುತ್ತದೆ? ನಿಮ್ಮಂತೆ ನಮಗೂ ಈ ಭೂಮಿ ಮೇಲೆ ಬದುಕೋಕೆ ಅಧಿಕಾರ ಇದೆ. ನಿಯತ್ತಿಲ್ಲದ ನೀವು ಈ ಭೂಮಿ ಮೇಲೆ ಬದುಕೋಕೆ ಲಾಯಕೆ ಇಲ್ಲ. ನನ್ನ ಮತ್ತು ನನ್ನ ಮಗುವಿನ ಸಾವಿಗೆ ಕಾರಣ ಆದ ನಿನ್ನ ಉಜ್ಜಲ್ಲ.
ವನ್ಯಜೀವಿಗಳು ನಮ್ಮಂತೆಯೇ ಈ ಭೂಮಿಯಲ್ಲಿ ವಾಸಿಸುವ ಜೀವಿಗಳು. ಆದರೆ ಮಾನವನು ದುಡ್ಡಿನಾಸೆಗಾಗಿ, ಆಹಾರಕ್ಕಾಗಿ, ತನ್ನ ಐಷಾರಾಮಿ ಜೀವನಕ್ಕಾಗಿ, ಬೇಟೆಯ ಹುಚ್ಚಿಗಾಗಿ ಇವುಗಳನ್ನು ಕೊಲ್ಲುತ್ತಿದ್ದಾನೆ. ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ವನ್ಯಜೀವಿಗಳಿಗೆ ಗಣನೀಯವಾದ ಪಾತ್ರವಿದೆ. ವನ್ಯಜೀವಿಗಳನ್ನು ಕೊಲ್ಲುವುದರಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಅವ್ಯಾಹತವಾಗಿ ನಡೆಯುತ್ತಿರುವ ಅರಣ್ಯ ನಾಶವು ಮೊದಲು ನಿಲ್ಲಬೇಕು. ಇದರೊಂದಿಗೆ ಬರಡಾಗಿರುವ ಭೂಪ್ರದೇಶದಲ್ಲಿ ಹೊಸದಾಗಿ ಗಿಡ ಮರಗಳನ್ನು ಬೆಳೆಸಬೇಕು. ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬಂತೆ ಮರಗಳನ್ನು ರಕ್ಷಿಸುವವರನ್ನು ಮರವೂ ರಕ್ಷಿಸುತ್ತದೆ ಎಂಬ ಮಾತನ್ನು ಸದಾ ನೆನಪಿಸಿಕೊಳ್ಳುತ್ತಾ ಭೂಮಿಯನ್ನು ಸಾಧ್ಯವಾದಷ್ಟು ಹಸುರಾಗಿಸಲು ಯತ್ನಿಸಬೇಕು. ಕಾಡನ್ನು ಹಾಗೂ ಅರಣ್ಯ ಜೀವಿಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದು ಜನರಲ್ಲಿ ಜಾಗೃತಿ ಮೂಡಿಸೋಣ. ಯಾರಾದರೂ ಇಂತಹ ದುಷ್ಕೃತ್ಯ ಎಸಗಿದ್ದು ಕಂಡುಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋಣ. ಹಸಿರೇ ಉಸಿರು ಎಂಬುದು ನಮ್ಮ ಮೂಲ ಮಂತ್ರವಾಗಿಸಿಕೊಳ್ಳೋಣ.